ನೋಡಿ ಇಲ್ಲಿ 3 ಕುಂಡಗಳಿದೆ. ಹಾಗೆ ಕೃಷ್ಣ ಕುಂಡ ತೋರಿಸ್ತೆ ಮತ್ತು ಸೂರ್ಯಕುಂಡ ತೋರಿಸ್ತೆ. ಇದು ದ್ರೌಪದಿ ಮಾ ಕುಂಡ ಅಂಥೇಳಿ. ಸೊ ಶಕ್ತಿ ದೇವತೆ ಅದು ಯಮುನೋತ್ರಿ ಸೂರ್ಯನಿಂದ ವರ ಪಡ್ಕೊಂಡು ಇಲ್ಲಿ ನೋಡಿ ಈ ಥರ ಬಿಸಿನೀರು ಗುಗ್ಗೆ. ಇದು ನ್ಯಾಚುರಲ್ಲಾಗಿ ಇದು ಯಾವ ಥರ ಬಿಸಿ ಆಗ್ತಾಯಿದೆ. ತುಂಬ ಇದು ಹಿಮಾಲಯ 0 ಡಿಗ್ರಿ ನಿಂತ್ಕೊಳ್ಳಿಕ್ಕೆ ಆಗಲ್ಲ, ಅಷ್ಟು ಚಳಿ ಇದೆ. ಅಂಥ ಚಳಿಲಿ ಕೂಡ ಇಲ್ಲಿ ಯಾವ ಥರ ಈ ಬಿಸಿನೀರಿದೆ ಅಂತ ಹೇಳೋಕ್ಕಾಗ್ತಾಯಿಲ್ಲ. ವಿಸ್ಮಯ. ನೋಡ್ಬೋದು ನೀವು ಎಷ್ಟು ಒಂದು ಬಿಸಿ ನೀರು ಬರ್ತಾಯಿದೆ ಅಂದರೆ ಕೈ ಕೂಡ ಹಾಕೋಕ್ಕಾಗಲ್ಲ. ಸೊ ಇದರಲ್ಲಿ ಹಳೆ ಕಾಲದ ಋಷಿಮುನಿಗಳು ಇಲ್ಲಿ ತಪಸ್ಸು ಮಾಡಬೇಕಾದ್ರೆ ಅವರಿಗೆ ವರದಾನವಾಗಿ ಇರಲಿ ಅಂತ ಹೇಳ್ಬಿಟ್ಟು ಶಕ್ತಿಯಿಂದ ಮಾಡಿರೋಂಥದ್ದು. ಸೊ ಇದರಲ್ಲಿ ಆ ಋಷಿಮುನಿಗಳು ಅನ್ನ ಮಾಡಿ ಪ್ರಸಾದ ತಿಂತ 100 ವರ್ಷಗಳವರೆಗೂ ತಪಸ್ಸೆ ಮಾಡ್ತಾ ಇಲ್ಲಿ ಇದ್ದರು ಅಂತೇಳಿ ಇಲ್ಲಿನ ಯಮುನೋತ್ರಿ ಇತಿಹಾಸ ಹೇಳುತ್ತೆ. ಜೈ ಯಮುನೋತ್ರಿ. इमाम ने जी को कलयुग के प्राणियों को कुल मिला के भाई पापा जी करा जाता है 98 के है ना खड़े सीधे बात यार क्या करो क्या ನೋಡಿ ಇದೇ ಸೂರ್ಯಕುಂಡ. ಇಲ್ಲಿ ಹೊಗೆ ಬರ್ತಾಯಿದೆ ನೋಡಿ. ಸಾರಿ, ಇದು ಕೃಷ್ಣ ಕುಂಡ. ಇಲ್ಲಿ ಹೊಗೆ ಬರ್ತಾಯಿದೆ ಅಂದರೆ ಇಲ್ಲಿ ಯಾವಾಗಲೂ ಬಿಸಿನೀರೊಂದು ಇದು ಇರ್ತದೆ. ಸೊ ಇದ್ರ ಪಕ್ಕದಲ್ಲಿರೋದೇ ನೋಡಿ, ಇದೇ ಯಮುನೋತ್ರಿ ದೇವಿ. ಆ ಯಮುನೋತ್ರಿ ದೇವಿ